ಫ್ರೆಂಡ್ಸ್, ಇಲ್ಲಿ ನೋಡಿ ಮೂಡೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನಿಮಗೂ ಇದೇ ರೀತಿ ಈಸಿಯಾಗಿ ಮಾಡಬೇಕಾ? ಹಾಗಾದರೆ ನಮ್ಮ ಇವತ್ತಿನ ಮೂಡೆಯ ರೆಸಿಪಿ ವಿಡಿಯೋ ನೀವು ಸಹ ನೋಡಿ. ನುಣ್ಣಗೆ ರುಬ್ಬಾರ್ದು, ಒಂದು ಸ್ವಲ್ಪ ತರಿತರಿಯಾಗಿರಬೇಕು. ನಾನು ತೋರಿಸ್ತೇನೆ ನಿಮಗೆ.
ಹೈಟಿಗೆ ಈ ಮೂಡೆ ಕರೆಕ್ಟ್ ಆಗ್ತದೆ. ಯಾಕಂತ ಹೇಳಿದರೆ ಅದು ಸ್ವಲ್ಪ ಚಿಕ್ಕ ಸೈಜಿನ ಇಡ್ಲಿ ಪಾತ್ರ, ಅದಕ್ಕೆ ಇವತ್ತು ಅಷ್ಟೇ ಚಿಕ್ಕ ಮೂಡೆ ತಂದಿರೋದು, ಉದ್ದಕ್ಕೆ ತಂದಿಲ್ಲ. ಉದ್ದಕ್ಕಾದರೆ ಅದರ ಅಂದರೆ ನೀರಿನ ಒಳಗಡೆ ಇಡಬೇಕು. ಚಿಕ್ಕ ಮೂಡೆ ಆದರೆ ನಾವು ಇಡ್ಲಿ ಮಾಡ್ತೀವಲ್ವ ಅದರ ಪಾತ್ರದ ಮೇಲೇ ಇಡ್ಬೋದು. ಇವಾಗ ಇದು ನೋಡಿ, ಇಡ್ಲಿ ಪಾತ್ರದ ಒಳಗಡೆ ಇಟ್ಟೆ ನಾನು, ಹಗ್ಗ ಕಟ್ಟಿ ಇಟ್ಟರೆ ಅದು ಬೀಳಲ್ಲ. ಅದಕ್ಕೆ ಇವಾಗ ಇದಕ್ಕೆ ಬಂದ ಹಾಕಬೇಕು. ಈ ರೀತಿ ಬಂದ ಹಾಕೋದು. ತೆಂಗಿನಕಾಯಿ ತಗೊಂಡಿದ್ದೇನೆ, ಈ ರೀತಿ ತುರಿದಿಟ್ಟಿದ್ದೇನೆ. ನಾನು ಇದಕ್ಕೆ ಒಂಚೂರು ನೀರು ಹಾಕಿ ಇದನ್ನು ಒಂದು ಕುದಿ ಬರಿಸಿ ತಣ್ಣಗಾದ ನಂತರ ಈ ರೀತಿ ಮಿಕ್ಸಿ ಜಾರಿಗೆ ಹಾಕ್ಕೊಂಡಿದ್ದೇನೆ. ನೀವು ಇದೇ ರೀತಿ ಮಾಡೋದಾದರೆ ಅದು ತೆಂಗಿನಕಾಯಿ ತಣ್ಣಗಾದ ನಂತರ ಮಿಕ್ಸಿ ಜಾರಿಗೆ ಹಾಕಿ. ನೋಡಿ, ಇಲ್ಲಿ 3 ಏಲಕ್ಕಿ ಸಹ ಹಾಕಿದ್ದೇನೆ. ಇವಾಗ ಇದನ್ನು ನೈಸಾಗಿ ರುಬ್ಬಿ ಇಲ್ಲಿ ನಾನು ಸೋಸ್ತಾ ಇದ್ದೀನಿ. ನಾನು ಯಾಕೆ ಈ ರೀತಿ ಮಾಡಿದೆ ಅಂತ ಹೇಳಿದರೆ, ಇದು ಈ ಹಾಲನ್ನು ತುಂಬ ಹೊತ್ತು ಇಟ್ಟರು ಏನಾಗಲ್ಲ. ಇಲ್ಲದಿದ್ದರೆ ಅದೊಂಚೂರು ಹೊತ್ತಾದಾಗ ಅದೊಂಥರ ಹಸಿ ಹಸಿ ಸ್ಮೆಲ್ ಬರುತ್ತೆ ಮತ್ತು ಸೀದು ಹೋದಾಗೆ ಆಗುತ್ತೆ. ಅದಕ್ಕೆ ಇಲ್ಲಿ ನೋಡಿ, ನಾನು ಇಲ್ಲಿ ಬೆಲ್ಲದ ಸಿರಪ್ ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಇದಕ್ಕೆ ಬೇಕಿದ್ದರೆ ಬಾಳೆಹಣ್ಣು ಹಾಕ್ಕೊಳ್ಬೋದು. ನಾನಿಲ್ಲಿ ಬಾಳೆಹಣ್ಣನ್ನು ಈ ರೀತಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಇದು ದೇವ್ರಿಗೆ ಇಡ್ಲಿಕ್ಕೂ ಚೆನ್ನಾಗಿರುತ್ತೆ, ನಮಗೆ ತಿನ್ನಲಿಕ್ಕೂ ಚೆನ್ನಾಗಾಗುತ್ತೆ. ಇವಾಗ ನೋಡಿ, ಎಲ್ಲ ಮೂಡೆನ ಒಂದು ಬುಟ್ಟಿಯಲ್ಲಿ ಹಾಕಿಟ್ಟಿದ್ದೇನೆ ಮತ್ತು ಇದು ಗುಂಡ ಸಹ ಉಂಟು. ನಾನಿವಾಗ ಇದನ್ನು ದೇವರಿಗೆ ನೈವೇದ್ಯ ಇಡಲಿಕ್ಕೆ ಅಂತ ಇಲ್ಲಿ ತೆಗಿತಾ ಇದ್ದೇನೆ. ನೋಡಿ, ಇದು ಈ ಹಲಸಿನ ಎಳೆ ಗುಂಡನ ಈ ರೀತಿ ಬಿಡಿಸೋದು. ಅದಕ್ಕೆ ನಾವು ಈ ಹಲಸಿನ ಎಳೆಯನ್ನು ಗುಂಡ ಕಟ್ಟುವಾಗ ಅದಕ್ಕೆ ಈ ರೀತಿ ಸೈಡಿಗೆಲ್ಲ ತೆಂಗಿನ ಎಲೆಯ ಅಂದರೆ ತೆಂಗಿನ ಗರಿಯ ಕಡ್ಡಿನ ಹಾಕ್ತೀವಿ. ಅದನ್ನು ಬಿಡಿಸಿದರೆ ಇದು ಈಸಿಯಾಗಿ ತೆಗಿಲಿಕ್ಕೆ ಬರ್ತದೆ. ಇವಾಗ ನಾನು ದೇವರಿಗೆ ಇಡಲಿಕ್ಕೆ ಅಂತ ಈ ರೀತಿ ಕಟ್ ಮಾಡ್ತಾ ಇದ್ದೇನೆ. ಇದು ಇಷ್ಟೇ ಚಿಕ್ಕದು ಬರೋದು, ಮೂಡೆ ಆದರೆ ಸ್ವಲ್ಪ ಉದ್ದಕ್ಕೆ ಬರುತ್ತೆ. ಇವಾಗ ಮೂಡೆನೂ ನಾನು ನಿಮಗೆ ತೋರಿಸ್ತೀನಿ ಯಾವ ರೀತಿ ಬಂದಿದೆ ಅಂತ. ನಾವು ಮೂಡೆಗೆ ಹಿಟ್ಟು ರುಬ್ಬುವಾಗ ಸಬ್ಬಕ್ಕಿ ಹಾಕಿದ್ದೀವಿ ಅಲ್ವಾ, ಅದಕ್ಕೆ ಇಷ್ಟು ವೈಟ್ ಕಲರ್ ಬಂದಿದೆ. ಇವಾಗ ನೋಡಿ, ಮೂಡೆ ನಾನು ಬಿಡಿಸ್ತಾ ಇದ್ದೀನಿ. ಮೂಡೆನಷ್ಟೇ ಅವರು ಕಟ್ಟುವಾಗ ಇದಕ್ಕೆ ತೆಂಗಿನ ಗರಿಯ ಕಡ್ಡಿನ ಹಾಕಿ ಕಟ್ಟೋದು. ಅದಕ್ಕೆ ಇವಾಗ ಮೂಡೆ ನೋಡಿ ಎಷ್ಟು ವೈಟ್ ಆಗಿದೆ ಅಂತ. ನಾನಿಲ್ಲಿ ಮೂಡೆನ ಕಟ್ ಮಾಡ್ತಾ ಇದ್ದೀನಿ. ನೋಡಿ, ನಾವು ಇದರ ಹಿಟ್ಟನ್ನು ರುಬ್ಬುವಾಗ ಆ ಥರ ತರಿಯಾಗಿ ರುಬ್ಬಿದರೆ ಈ ಥರ ಸ್ಮೂತಾಗಿ ಕಟ್ಟಾಗುತ್ತೆ. ತುಂಬ ನುಣ್ಣಗೆ ರುಬ್ಬಿದರೆ
ಒಂಥರ ಗಟ್ಟಿಯಾಗಿ ಅದೊಂಥರ ಅಂಟು ಥರ ಆಗುತ್ತೆ. ಇದರ ವ್ಯತ್ಯಾಸ ಇಷ್ಟೇ. ಇವಾಗ ನೋಡಿ ಮೂಡೆಗೆ ನಾನು ಈ ತೆಂಗಿನಕಾಯಿ ಹಾಲು ಹಾಕ್ತಾ ಇದ್ದೀನಿ ದೇವರಿಗೆ ನೈವೇದ್ಯ ಇಡಲಿಕ್ಕೆ ಅಂತ. ಫ್ರೆಂಡ್ಸ್, ಇದು ಇವತ್ತು ನಮ್ಮ ಮನೇಲಿ ಅಷ್ಟಮಿಗೆ ಮಾಡಿದಂಥ ಮೂಡೆ ಮತ್ತು ತೆಂಗಿನಕಾಯಿ ಹಾಲು. ನಾನು ಇದನ್ನು ಕೊಂಡೋಗಿ ದೇವರಿಗೆ ಇಡ್ತೀನಿ. ಫ್ರೆಂಡ್ಸ್, ಇವತ್ತು ನೀವು ನೋಡಿದ್ರಲ್ವ ಯಾವ ರೀತಿ ಮೂಡೆ ಮಾಡೋದಂತ. ತುಂಬ ಈಸಿಯಾಗಿ ನಾನು ಮೂಡೆ ಮಾಡಿದ್ದು ಮತ್ತು ಅದಕ್ಕೆ ಕಾಂಬಿನೇಷನ್ ಆಗಿ ತೆಂಗಿನಕಾಯಿ ಸ್ವೀಟ್ ಹಾಲು. ಇದು ಇವತ್ತು ನಮ್ಮ ಮನೇಲಿ ಅಷ್ಟಮಿಗೆ ಮಾಡಿರೋದು. ಇವತ್ತಿನ ಈ ಮೂಡೆ ಮತ್ತು ತೆಂಗಿನಕಾಯಿ ಸ್ವೀಟ್ ಹಾಲಿನ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಹೊಸಬರಾಗಿದ್ದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.